ಕರ್ನಾಟಕ ಗೋವಾ ನಡುವೆ ಭಾವನಾತ್ಮಕವಾದ ಸೇತುವೆ ಕಟ್ಟಿರುವ ಶ್ರೇಷ್ಠ ಕನ್ನಡಿಗರು ಶ್ಯಾಮ್ ಕೃಷ್ಣರಾಯರು ಎಂದು ಕನ್ನಡ ಸಾಹಿತ್ಯ ಪರಿಷತ್ ರಾಜ್ಯಾಧ್ಯಕ್ಷ ಡಾಕ್ಟರ್ ಮಹೇಶ್ ಜೋಶಿ ಬಣ್ಣಿಸಿದರು. ಅರ್ಕಲಗೂಡು ಪಟ್ಟಣದ ಶಿಕ್ಷಕರ ಭವನದಲ್ಲಿ ಗಾನ ಕಲಾಭೂಷಣ ವಿದ್ವಾನ್ ಡಾಕ್ಟರ್ ಆರ್.ಕೆ. ಪದ್ಮನಾಭರವರ ಅಭಿಮಾನಿ ಬಳಗ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತು ಸಂಯುಕ್ತಾಶ್ರಯದಲ್ಲಿ ಕನ್ನಡದ ಸಾಹಿತ್ಯ ಸಾರ್ವಭೌಮ ಡಾಕ್ಟರ್ ಅನಕೃ ಒಂದು ನೆನಪು ಅನಕೃ ಪ್ರಶಸ್ತಿ ಪ್ರದಾನದ ದಶಮಾನೋತ್ಸವ ಸಮಾರಂಭವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಶ್ಯಾಮ್ ಕೃಷ್ಣರಾಯರು ಮತ್ತು ಗಿರೀಶ್ ಕಾಯ್ಕಿಣಿಯವರು ಗೋವಾಕ್ಕೆ ಹೋಗಬೇಕಾದ್ರೆ ಕರ್ನಾಟಕ ಮತ್ತು ಗೋವಾ ಮಧ್ಯೆ ಸಿಗುವ ಸೇತುವೆ ಅಲುಗಾಡುತ್ತಿರುತ್ತದೆ. ಈ ವೇಳೆ ಕೃಷ್ಣರಾಯರು ಅಲುಗಾಡುತ್ತಿರುವ ಸೇತುವೆ ಬಿದ್ದರೆ ನಮ್ಮ ಗತಿಯೇನು ಎಂದಾಗ ಗೌರೀಶ್ ಕಾಯ್ಕಿಣಿಯವರು ಈ ಎರಡು ರಾಜ್ಯಕ್ಕೂ ನೀವು ಸೇತುವೆಯಾಗಿ ಇದ್ದಿರಲ್ಲ ಎಂದು ಹೇಳುತ್ತಾರೆ. ಆದರೆ ಕರ್ನಾಟಕ ಗೋವಾ ನಡುವೆ ಭಾವನಾತ್ಮಕವಾದ ಸೇತುವೆಯನ್ನ ಶ್ಯಾಮ್ ಕೃಷ್ಣರಾಯರು ಕಟ್ಟಿದ್ದಾರೆ. ಕೃಷ್ಣರಾಯರು ಗೋವಾದಲ್ಲಿ ಕೆಲಸ ಮಾಡಿದ್ರು, ಕನ್ನಡದ ಬಗ್ಗೆ ಅಪಾರ ಕಾಳಜಿ ಹೊಂದಿದ್ದಾರೆ. ಇವರಿಗೆ ಪುರಸ್ಕಾರ ಮಾಡುವ ಮೂಲಕ ಪುರಸ್ಕಾರಕ್ಕೆ ಘನತೆ ಗೌರವ ತಂದುಕೊಟ್ಟಿದ್ದೀರಿ ಎಂದರು. ಆತ್ಮಾಭಿಮಾನದ ಕೊರತೆ ಇದೆ ಅಂತಂದ್ರೆ ಕನ್ನಡಿಗರು ಅನ್ನೋದನ್ನು ನಾವು ಹೇಳಬಹುದು. ಆಗ ಕೃಷ್ಣರಾಯರು, ಮೋ ರಾಮಮೂರ್ತಿಯವರು, ಮು ಗೋವಿಂದರಾಜವರು, ಎಂ.ಎಸ್. ನಟರಾಜನವರು, ಸಂಜೀವಪ್ಪನವರು, ನಾಡಿಗೆ ಕೃಷ್ಣರಾಯರು ಒಟ್ಟಿಗೆ ಹೋಗಿ ಸಂಘಟಕರ ವಿರುದ್ಧ ತಪ್ಪು ಭಾವನೆಗಳನ್ನ ಪ್ರದರ್ಶನವನ್ನು ಆದರೆ ಬಹಳ ಮುಖ್ಯ ಆ ಸಂಘಟನೆ ಕಾಲದಲ್ಲಿ ಬಹಳ ಮುಖ್ಯರಾಗಿರ್ತಕ್ಕಂಥವರು ಅನಂತರವರ ಸಹೋದರರಾಗಿರ್ತಕ್ಕಂಥ ರಾಮರಾಯರನ್ನು ಸಹಿತ ಲೆಕ್ಕಿಸಿದ್ರೆ ಕನ್ನಡಕ್ಕೋಸ್ಕರವಾಗಿ ಹೋರಾಡಿರ್ತಕ್ಕಂಥವರು ನಮ್ಮ ಕೃಷ್ಣರಾಯರು. ಬಂಧುತ್ವ, ಅಣ್ಣ ತಮ್ಮ ಬಂಧು ಬಳಗ, ಕನ್ನಡದ ಪ್ರಶ್ನೆ ಬಂದಾಗ ಇದು ಯಾವುದೂ ಇಲ್ಲ ಅನ್ನುವಂಥದ್ದು. ಅದಕ್ಕೋಸ್ಕರವಾಗಿ ಹೇಳ್ತಾರೆ, ಅವರ ಮಾತು ಹೇಳ್ತಾರೆ, ನನ್ನಂತವರು ಕನ್ನಡಕ್ಕೆ ಅನೇಕರಿದ್ದಾರೆ. ಕಾರ್ಯಕ್ರಮದಲ್ಲಿ ಜಿಲ್ಲಾ ಕಸಾಪ ಅಧ್ಯಕ್ಷ ಎಚ್.ಎಸ್. ಮಲ್ಲೇಶ್ ಗೌಡ, ಹಿರಿಯ ಸಾಹಿತಿ ಶ್ಯಾಮ್ ಕೃಷ್ಣರಾಯ, ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಗೌರವಾಧ್ಯಕ್ಷ ಡಾಕ್ಟರ್ ಆರ್.ಕೆ. ಪದ್ಮನಾಭ, ತಹಶೀಲ್ದಾರ್ ಬಸವರೆಡ್ಡಪ್ಪ ರೋಣದ್, ಅನಕೃ ಸುಪುತ್ರರಾದ ಅಕ್ರು ಗೌತಮ್, ತಾಲೂಕು ಶಿಕ್ಷಕರ ಸಂಘದ ಅಧ್ಯಕ್ಷ ಎಂಟಿ ಲೋಕೇಶ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು.